ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 7ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 1 ನಮ್ಮ ಸುತ್ತಲಿನ ಸಂಖ್ಯೆಗಳು. ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 4, 5 ಮತ್ತು 6ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪೇಜ್ ನಂಬರ್ 7ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಮೊದಲನೆಯದಾಗಿ ಕಂಡುಹಿಡಿಯಿರಿ ಎಂದು ಕೊಟ್ಟಿದ್ದಾರೆ. ಮುಂದೆ ನೀಡಿರುವ ಪ್ರತಿ ಸಂಖ್ಯೆಗೆ ಗುಂಡಿಗಳನ್ನು ಒತ್ತುವುದರ ಮೂಲಕ ಅಗತ್ಯ ಸಂಖ್ಯೆಗಳನ್ನು ಪಡೆಯಲು ಕನಿಷ್ಠ 2 ವಿಭಿನ್ನ ಕ್ರಮಗಳನ್ನು ಬರೆಯಿರಿ. ಚಿಟ್ಟಿಯಂತೆ ಆಲೋಚಿಸಿ ಮತ್ತು ಕ್ರಿಯಾಶೀಲರಾಗಿ ಎಂದು ಕೊಟ್ಟಿದ್ದಾರೆ. ಇಲ್ಲಿ 5 ಸಂಖ್ಯೆಗಳನ್ನು ಕೊಡಲಾಗಿದೆ. ನೀವು ಚಿಟ್ಟಿಯ ಕ್ರಿಯಾಶೀಲತೆಯನ್ನು ನೋಡಬಹುದು. ಅಲ್ಲಿ 1, 10, 100, 1000, 10,000 ಈ ರೀತಿಯ ಗುಂಡಿಗಳನ್ನು ಒತ್ತುವುದರ ಮೂಲಕ ಅವನು ಅಗತ್ಯ ಸಂಖ್ಯೆಗಳನ್ನು ಪಡೆದಿದ್ದಾನೆ. ಅದೇ ರೀತಿಯಾಗಿ ನಾವು ಇಲ್ಲೂ ಕೂಡ ಈ 5 ಅಂಕಿಗಳಿಗೆ ಗುಂಡಿಗಳನ್ನು ಒತ್ತುವುದರ ಮೂಲಕ ಅಗತ್ಯ ಸಂಖ್ಯೆಯನ್ನು ಪಡೆಯಲು ಕನಿಷ್ಠ 2 ವಿಭಿನ್ನ ಕ್ರಮಗಳನ್ನು ಬರೆಯೋಣ. ಮೊದಲನೇ ಪ್ರಶ್ನೆ ಎ 8300 ಬರೆದುಕೊಳ್ಳಿ. 8300 ವಿಧಾನ 1 ಮೊದಲನೇ ವಿಧಾನವನ್ನು ಬರೆಯೋಣ. ಮೊದಲನೇ ವಿಧಾನದಲ್ಲಿ ಇಲ್ಲಿ 8 × 1000 ಪ್ಲಸ್ 3 × 100 ಎಂದು ಬರೆದಿದ್ದೇವೆ. ಅಂದರೆ 1000ದ ಗುಂಡಿಯನ್ನು 8 ಬಾರಿ ಒತ್ತಿದ್ದಾನೆ ಮತ್ತು 100ರ ಗುಂಡಿಯನ್ನು 3 ಬಾರಿ ಒತ್ತಿದ್ದಾನೆ. ಈ ರೀತಿಯಾಗಿ ಇಲ್ಲಿ 8300 ಪಡೆಯಬಹುದಾಗಿದೆ. ನೀವು ಸುಲಭವಾಗಿ ಗಮನಿಸಬಹುದು. 8300 8300ರಲ್ಲಿ ಇಲ್ಲಿ ಮೊದಲನೇ ಸಂಖ್ಯೆ 8 ಇದೆ. 8 1000ದ ಸ್ಥಾನದಲ್ಲಿದೆ. ಆದ್ದರಿಂದ 8ಅನ್ನು 1000ದಿಂದ ಗುಣಿಸಿ. ಪ್ಲಸ್ 3 100ರ ಸ್ಥಾನದಲ್ಲಿದೆ. ಆದ್ದರಿಂದ 3ಅನ್ನು ನೀವು 100ರಿಂದ ಗುಣಿಸಬೇಕು. 3 × 100 ಆಯಿತು. 10ರ ಸ್ಥಾನ ಮತ್ತು ಬಿಡಿ ಸ್ಥಾನದಲ್ಲಿ ಯಾವುದೇ ಸಂಖ್ಯೆಗಳಿಲ್ಲ. ಆದ್ದರಿಂದ ನಾವು 8ಅನ್ನು 1000ದಿಂದ ಮತ್ತು 3ಅನ್ನು 100ರಿಂದ ಗುಣಿಸಿದ್ದೇವೆ. 8 × 1000 8000, 3 × 100 300 ಬಂದಿದೆ. 8000 ಪ್ಲಸ್ 300 = 8300. ಇದು ಮೊದಲನೇ ವಿಧಾನ. ವಿಧಾನ 2 ನೋಡಿ. 83 × 100 ಅಂದರೆ ಇಲ್ಲಿ ನಾವು 100 ಈ ಗುಂಡಿಯನ್ನು 83 ಬಾರಿ ಒತ್ತಿದ್ದೇವೆ. ಆಗ ನಾವು 8300 ಕೂಡ ಪಡೆಯಬಹುದು. ಇದು ವಿಧಾನ 2 ಆಗಿದೆ. ಬಿ ಪ್ರಶ್ನೆ ನೋಡಿ. 40629 ಇಲ್ಲಿ ಮೊದಲನೇ ಸಂಖ್ಯೆ 4 ಇದು 10,000ದ ಸ್ಥಾನದಲ್ಲಿದೆ. ಆದ್ದರಿಂದ ನೀವು ವಿಧಾನ 1ರಲ್ಲಿ 4ಅನ್ನು 10,000ದಿಂದ ಗುಣಿಸಿ. 4 × 10,000 ಪ್ಲಸ್ 0 ಇದು 1000ದ ಸ್ಥಾನದಲ್ಲಿದೆ. 0 × 1000. 6 100ರ ಸ್ಥಾನದಲ್ಲಿದೆ. 6 × 100 ಪ್ಲಸ್ 2 10ರ ಸ್ಥಾನದಲ್ಲಿದೆ. 2 × 10 ಪ್ಲಸ್ 9 ಬಿಡಿ ಸ್ಥಾನದಲ್ಲಿದೆ. ಆದ್ದರಿಂದ 9 × 1 ಎಂದು ಬರೆದುಕೊಳ್ಳಿ. 4 × 10,000 40,000. 0 × 1000 0. ಯಾವ ಸಂಖ್ಯೆಯನ್ನು ಕೂಡ ನಾವು 0ಯಿಂದ ಗುಣಿಸಿದಾಗ ಆ ಸಂಖ್ಯೆ 0 ಬರುತ್ತದೆ. 6 × 100 600. 2 × 10 20 ಬಂದಿದೆ. 9 1 9. 40,000 ಪ್ಲಸ್ 600 ಪ್ಲಸ್ 20 ಪ್ಲಸ್ 9 ಈ 4 ಸಂಖ್ಯೆಗಳನ್ನು ಕೂಡಿಸಿದಾಗ 40,629 ಬಂದಿದೆ. ಇದು ವಿಧಾನ 1. ವಿಧಾನ 2ರಲ್ಲಿ 40 ಇಲ್ಲಿ 40 × 1000 40ಅನ್ನು 1000ದಿಂದ ಗುಣಿಸಿದ್ದೇವೆ. ಅಂದರೆ 1000ದ ಸಂಖ್ಯೆಯನ್ನು ನಾವು 40 ಬಾರಿ ಒತ್ತಿದ್ದೇವೆ. ಮತ್ತು 62 × 10 10ಅನ್ನು 62 ಬಾರಿ ಮತ್ತು 1ಅನ್ನು 9 ಬಾರಿ ಒತ್ತಲಾಗಿದೆ. 40 × 1000 40,000. 62 × 10 620 ಪ್ಲಸ್ 9 × 1 9 ಬಂದಿದೆ. ಇಲ್ಲಿ 40,629 3 ಸಂಖ್ಯೆಗಳನ್ನು ಕೂಡಿಸಿದಾಗ 40,629 ಬಂದಿದೆ. ಇಲ್ಲಿ ವಿಧಾನ 1 ಮತ್ತು ವಿಧಾನ 2 ವಿಧಾನಗಳಿಂದ ಕಂಡುಹಿಡಿದಿದ್ದೇವೆ. ಮುಂದಿನ ಪ್ರಶ್ನೆ ನೋಡೋಣ. ಸಿ ಪ್ರಶ್ನೆ 56,354 ವಿಧಾನ 1ರಲ್ಲಿ 56,354ರಲ್ಲಿ ಮೊದಲನೇ ಸಂಖ್ಯೆ 5 ಇದು 10,000ದ ಸ್ಥಾನದಲ್ಲಿದೆ. ಆದ್ದರಿಂದ 5ಅನ್ನು 10,000ದಿಂದ ಗುಣಿಸಿ. 5 × 10,000. 6 1000ದ ಸ್ಥಾನದಲ್ಲಿದೆ. ಆದ್ದರಿಂದ 6 × 1000. 3 100ರ ಸ್ಥಾನದಲ್ಲಿದೆ. 3 × 100 ಪ್ಲಸ್ 5 10ರ ಸ್ಥಾನದಲ್ಲಿದೆ. 5 × 10. 4 ಬಿಡಿ ಸ್ಥಾನದಲ್ಲಿದೆ. ಆದ್ದರಿಂದ 4 × 1 ಎಂದು ಬರೆದುಕೊಳ್ಳಿ. 5ಅನ್ನು 10,000ದಿಂದ ಗುಣಿಸಿದಾಗ 50,000. 6ಅನ್ನು 1000ದಿಂದ ಗುಣಿಸಿದಾಗ 6,000. 3 × 100 300. 5 × 10 50 ಮತ್ತು 4 × 1 4 ಬಂದಿದೆ. 50,000 6,000
300 ಪ್ಲಸ್ 50 ಪ್ಲಸ್ 4 ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ ನಾವು 56,354 ಪಡೆಯಬಹುದು. ವಿಧಾನ 2ರಲ್ಲಿ 56 ಎರಡು ಸಂಖ್ಯೆಗಳನ್ನು ತೆಗೆದುಕೊಳ್ಳಿ. 56 1000ದಿಂದ ಗುಣಿಸಿದ್ದೇವೆ. ನಂತರ 35 ಗುಣಿಸು 10, 35 ನಾವು 10ರಿಂದ ಗುಣಿಸಿದ್ದೇವೆ. ಅಂದರೆ ಇಲ್ಲಿ 1000ದ ಸಂಖ್ಯೆಯನ್ನು 56 ಬಾರಿ, 10ರ ಸಂಖ್ಯೆಯನ್ನು 35 ಬಾರಿ ಮತ್ತು 1ರ ಸಂಖ್ಯೆಯನ್ನು 4 ಬಾರಿ ಗುಂಡಿಗಳಲ್ಲಿ ಒತ್ತಲಾಗಿದೆ. 56 ಗುಣಿಸು 1000 56,000 ಪ್ಲಸ್ 35 ಗುಣಿಸು 10 350, 4 ಗುಣಿಸು 1 4 ಬಂದಿದೆ. 56,000 ಪ್ಲಸ್ 350 ಪ್ಲಸ್ 4 56,354. ಡಿ ಪ್ರಶ್ನೆ 66,666. ಇಲ್ಲಿ ಮೊದಲನೇ ವಿಧಾನವನ್ನು ಮಾಡೋಣ. 6 ಗುಣಿಸು 6 10,000ದ ಸ್ಥಾನದಲ್ಲಿದೆ 10,000. ಎರಡನೆಯ 6 1000ದ ಸ್ಥಾನದಲ್ಲಿದೆ 6 ಗುಣಿಸು 1,000 ಪ್ಲಸ್ ಮೂರನೇ 6 ಗುಣಿಸು 100 100ರ ಸ್ಥಾನದಲ್ಲಿದೆ ಆದ್ದರಿಂದ ಗುಣಿಸು 100 ಎಂದು ಬರೆದುಕೊಳ್ಳಿ. ಪ್ಲಸ್ ನಾಲ್ಕನೇ 6 10ರ ಸ್ಥಾನದಲ್ಲಿದೆ 6 ಗುಣಿಸು 10 ಮತ್ತು ಐದನೇ 6 ಬಿಡಿ ಸ್ಥಾನದಲ್ಲಿದೆ ಆದ್ದರಿಂದ 6 ಗುಣಿಸು 1 ಎಂದು ಬರೆದುಕೊಳ್ಳಿ. 6 ಗುಣಿಸು 10,000 60,000, 6 ಗುಣಿಸು 1,000 6,000, 6 ಗುಣಿಸು 100 600, 6 ಗುಣಿಸು 10 60 ಮತ್ತು 6 ಗುಣಿಸು 1 6 ಬಂದಿದೆ. 60,000 6,000 600 60 ಮತ್ತು 6 ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ 66,666 ಬರುತ್ತದೆ. ವಿಧಾನ 2ರಲ್ಲಿ ಎರಡೆರಡು ಸಂಖ್ಯೆಗಳನ್ನು ತೆಗೆದುಕೊಳ್ಳಿ. 66 ಗುಣಿಸು 1,000 66,000 ಆಗುತ್ತದೆ. ಇಲ್ಲಿ 6 ಗುಣಿಸು 10 ಅಥವಾ 6ಅನ್ನು ನೀವು 100ರಿಂದ ಗುಣಿಸಿಕೊಳ್ಳಬಹುದು. 6 ಗುಣಿಸು 100 600, 6 ಪ್ಲಸ್ 10 6 ಗುಣಿಸು 10 60 ಪ್ಲಸ್ 6 ಗುಣಿಸು 1 6. ಇಲ್ಲಿ ಈ ಸಂಖ್ಯೆಗಳನ್ನು ಕೂಡಿಸಿದಾಗಲೂ ಕೂಡ ನಾವು 66,666 ಪಡೆಯಬಹುದಾಗಿದೆ. ಸರಿಯಾಗಿ ನೋಡಿ ಬರೆದುಕೊಳ್ಳಿ. ಈ ಪ್ರಶ್ನೆ 3,67,813. ಈಗ ವಿಧಾನ 1ನ್ನು ಬರೆಯೋಣ. 3 1,00,000ದ ಸ್ಥಾನದಲ್ಲಿದೆ ಆದ್ದರಿಂದ ಈಗ ನಾವು 3ಅನ್ನು 1,00,000ದಿಂದ ಗುಣಿಸಬೇಕು. 3 ಗುಣಿಸು 1,00,000 ಪ್ಲಸ್ 6 10,000ದ ಸ್ಥಾನದಲ್ಲಿದೆ 6 ಗುಣಿಸು 10,000 ಪ್ಲಸ್ 7 1000ದ ಸ್ಥಾನದಲ್ಲಿದೆ 7 ಗುಣಿಸು 1,000, 8 100ರ ಸ್ಥಾನದಲ್ಲಿದೆ 8 ಗುಣಿಸು 100 ಪ್ಲಸ್ 1 10ರ ಸ್ಥಾನದಲ್ಲಿದೆ 1 ಗುಣಿಸು 10, 3 ಇಲ್ಲಿ ಬಿಡಿ ಸ್ಥಾನದಲ್ಲಿದೆ 3 ಗುಣಿಸು 1 ಎಂದು ಬರೆದುಕೊಳ್ಳಿ. 3 ಗುಣಿಸು 1,00,000 3,00,000 ಪ್ಲಸ್ 6 ಗುಣಿಸು 10,000 60,000, 7 ಗುಣಿಸು 1,000 7,000 ಪ್ಲಸ್ 8 ಗುಣಿಸು 100 800, 10 ಗುಣಿಸು 1 10, 3 ಗುಣಿಸು 1 3 ಬಂದಿದೆ. ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ 3,67,813 ಬಂದಿದೆ. ವಿಧಾನ 2ರಲ್ಲಿ ಬರೆದಾಗ 367 ಗುಣಿಸು 1,000. ಇಲ್ಲಿ ನಾವು 1,000ದ ಗುಂಡಿಯನ್ನು 367 ಬಾರಿ ಒತ್ತಿದ್ದೇವೆ ಮತ್ತು 10ರ ಗುಂಡಿಯನ್ನು 81 ಬಾರಿ. ಆದ್ದರಿಂದ 81 ಗುಣಿಸು 10 ಎಂದು ಬರೆದುಕೊಳ್ಳಿ ಮತ್ತು 1ರ ಗುಂಡಿಯನ್ನು 3 ಬಾರಿ ಒತ್ತಲಾಗಿದೆ 3 ಗುಣಿಸು 1. 367 ಗುಣಿಸು 1,000 ಇಲ್ಲಿ 3,67,000 ಆಯಿತು. 81 ಗುಣಿಸು 10 810 ಪ್ಲಸ್ 3 ಗುಣಿಸು 1 3 ಬಂದಿದೆ. ಇಲ್ಲಿ ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗಲೂ ಕೂಡ ನಾವು 3,67,813 ಪಡೆಯುತ್ತಿದ್ದೇವೆ. ಇಲ್ಲಿ ನೀವು ವಿಧಾನ 2ರಲ್ಲಿ ಬೇರೆ ರೀತಿಯಾಗಿ ಬೇಕಾದರೂ ಗುಣಿಸಿ ಇದೇ ಸಂಖ್ಯೆಯನ್ನು ಪಡೆಯಬಹುದು. ಕ್ರಿಯಾಶೀಲ ಚಿಟ್ಟಿಯಲ್ಲಿ ನಿಮಗಾಗಿ ಕೆಲವು ಪ್ರಶ್ನೆಗಳಿವೆ. ಎ ಪ್ರಶ್ನೆ, ನೀವು ಸರಿಯಾಗಿ 30 ಬಾರಿಯಷ್ಟೇ ಗುಂಡಿಗಳನ್ನು ಒತ್ತಬೇಕು. ನೀವು ಮಾಡಬಹುದಾದ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? ನೀವು ಮಾಡಬಹುದಾದ ಅತಿ ಚಿಕ್ಕ ಸಂಖ್ಯೆ ಅಂದರೆ 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಎಂದು ಕೇಳುತ್ತಿದ್ದಾರೆ. ಇಲ್ಲಿ ನೀವು ಕ್ಯಾಲ್ಕುಲೇಟರನ್ನು ಗಮನಿಸಿ. 1 10 100 1,000 10,000 1,00,000 ಈ ರೀತಿಯ ಬಟನ್ಗಳಿವೆ. ನೀವು ಇವುಗಳನ್ನೇ ಬಳಸಿಕೊಂಡು ಇಲ್ಲಿ 30 ಬಾರಿಯಷ್ಟೇ ಗುಂಡಿಯನ್ನು ಒತ್ತುವುದರ ಮೂಲಕ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಮತ್ತು 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆಗಳನ್ನು ಕಂಡುಹಿಡಿಯಬೇಕು. ಈಗ ನಾವು ಮೊದಲನೆಯದಾಗಿ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. ಇಲ್ಲಿ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಎಂದರೆ 999. ನಾವು ಹಿಂದಿನ ತರಗತಿಗಳಲ್ಲಿ ಕಲಿತಿದ್ದೇವೆ, ಅದನ್ನೇ ಬರೆದುಕೊಳ್ಳಿ. 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ 999.
ಇಲ್ಲಿ ನೋಡಿ 999 ಮೊದಲನೇ ಸಂಖ್ಯೆ ಇಲ್ಲಿ 9, ಇದು 100ರ ಸ್ಥಾನದಲ್ಲಿದೆ. ಆದ್ದರಿಂದ ನಾವು ಮೊದಲನೇ ಗುಂಡಿಯನ್ನಾಗಿ 100ಅನ್ನೇ ತೆಗೆದುಕೊಳ್ಳಬೇಕು. ಆದ್ದರಿಂದ ಪ್ಲಸ್ 100ರ ಗುಂಡಿಯನ್ನು ನಾವು ಇಲ್ಲಿ 9 ಇದೆ, ಅಂದರೆ 999 ಇರುವುದರಿಂದ 900 ಆಗುವ ತನಕ ನಾವು 100ಅನ್ನು 9 ಬಾರಿ ಒತ್ತಬಹುದು. 100ರ ಗುಂಡಿಯನ್ನು 9 ಬಾರಿ ಒತ್ತಿದರೆ ಪ್ಲಸ್ 900 ಆಯಿತು ಎಂದು ಬರೆದುಕೊಳ್ಳಿ. ಎರಡನೇ ಸಂಖ್ಯೆ ನೋಡಿ, ಇಲ್ಲಿ ಎರಡನೇ ಸಂಖ್ಯೆಯನ್ನು ನಾವು 10, 9 10ರ ಸ್ಥಾನದಲ್ಲಿದೆ. ಆದ್ದರಿಂದ ಎರಡನೇ ಸಂಖ್ಯೆಯನ್ನು ನಾವು 10ರ ಗುಂಡಿ ಎಂದು ತೆಗೆದುಕೊಳ್ಳಬೇಕು. 10ರ ಗುಂಡಿಯನ್ನು ಇಲ್ಲಿ ನಾವು 8 ಬಾರಿ ಒತ್ತುತ್ತಿದ್ದೇವೆ. 10ರ ಗುಂಡಿಯನ್ನು 8 ಬಾರಿ ಒತ್ತಿದಾಗ 80 ಆಯಿತು ಎಂದು ಬರೆದುಕೊಳ್ಳಿ. ಈಗ ಇಲ್ಲಿ ಒಟ್ಟು 30 ಬಾರಿ ಒತ್ತಬೇಕಾಗಿದೆ ಎಂದು ಕೊಡಲಾಗಿದೆ. ಈಗ ನಾವು ಮೊದಲನೆಯದಾಗಿ 100ರ ಗುಂಡಿಯನ್ನು 9 ಬಾರಿ ಮತ್ತು 10ರ ಗುಂಡಿಯನ್ನು 8 ಬಾರಿ ಒತ್ತಿದ್ದೇವೆ. 9 + 8 17 ಬಾರಿ ಒತ್ತಿದಂತಾಗಿದೆ. ಆದ್ದರಿಂದ ಈಗ ಉಳಿದಿರುವುದು, ಈಗ ನಾವು 30ರಲ್ಲಿ 17ಅನ್ನು ಕಳೆಯೋಣ. 30 - 17 ಇನ್ನು 13 ಬಾರಿ ಒತ್ತಬೇಕಾಗಿದೆ. ಈಗ ನಾವು ಈ 13 ಬಾರಿ ಒತ್ತುವುದನ್ನು +1ಅನ್ನೇ ಒತ್ತಬಹುದು, ಅಂದರೆ +1ರ ಗುಂಡಿಯನ್ನೇ ಇಲ್ಲಿ ಒತ್ತಬಹುದು. ಆದ್ದರಿಂದ +1ರ ಗುಂಡಿಯನ್ನು 13 ಬಾರಿ ಒತ್ತಿದರೆ 13 ಆಯಿತು ಎಂದು ಬರೆದುಕೊಳ್ಳಿ. ಈಗ ನೋಡಿ 9, 8, 17 ಇಲ್ಲಿ ನಾವು ಈಗ 30 ಬಾರಿ ಗುಂಡಿಗಳನ್ನು ಒತ್ತಿದಂತಾಗಿದೆ. 30 ಬಾರಿ ಒತ್ತಿದ್ದೇವೆ. ಆದ್ದರಿಂದ ಈಗ ಬಂದಿರುವಂತಹ ಸಂಖ್ಯೆಗಳನ್ನು ಬರೆದುಕೊಳ್ಳಿ. ಮೊದಲನೆಯದಾಗಿ 900, ಎರಡನೇ ಸಂಖ್ಯೆ 80 ಮತ್ತು ಕೊನೆಯ ಸಂಖ್ಯೆ 13ಅನ್ನು ಪಡೆದಿದ್ದೇವೆ. 900 + 80 + 13 ಈ ಮೂರು ಸಂಖ್ಯೆಗಳನ್ನು ಕೂಡಿಸಿದಾಗ ನಾವು 993ಅನ್ನು ಪಡೆದಿದ್ದೇವೆ. ಇದು ಅತಿ ದೊಡ್ಡ ಸಂಖ್ಯೆಯಾಗಿದೆ. ಕ್ರಿಯಾಶೀಲ ಚಿಟ್ಟಿಯಲ್ಲಿ ನಾವು ಅತಿ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿದಿದ್ದೇವೆ. ಅದು 993 ಆಗಿದೆ. ಬರೆದುಕೊಳ್ಳಿ. ಈಗ 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಬೇಕು. 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಎಂದರೆ 100. ಇದನ್ನು ಕೂಡ ನಾವು ಹಿಂದಿನ ತರಗತಿಗಳಲ್ಲಿ ಕಲಿತಿದ್ದೇವೆ. ಈಗ 100 ಇಲ್ಲಿ ನಾವು ಈಗ 10ರ ಗುಂಡಿಯನ್ನು 8 ಬಾರಿ ಒತ್ತೋಣ. 8 ಬಾರಿ ಒತ್ತಿದಾಗ ನಾವು +80ಅನ್ನು ಪಡೆಯುತ್ತೇವೆ. 30 ಬಾರಿ ಒತ್ತಬೇಕಾಗಿದೆ. ಈಗ ನಾವು 10ರ ಗುಂಡಿಯನ್ನು 8 ಬಾರಿ ಒತ್ತಿದ್ದೇವೆ. ಆದ್ದರಿಂದ 30ರಲ್ಲಿ 8ಅನ್ನು ಕಳೆಯೋಣ. ಇನ್ನು 22 ಬಾರಿ ಒತ್ತಬೇಕು. ಆ 22ಅನ್ನು ನಾವು +1ರ ಗುಂಡಿಯನ್ನು ಒತ್ತೋಣ. ಆದ್ದರಿಂದ +1ಅನ್ನು 22 ಬಾರಿ ಒತ್ತಿದರೆ 22 ಆಯಿತು ಎಂದು ಬರೆದುಕೊಳ್ಳಿ. ಈಗ ನಾವು ಮೊದಲನೆಯದಾಗಿ 8 ಬಾರಿ ಒತ್ತಿದ್ದೇವೆ. ಎರಡನೆಯದಾಗಿ 22 ಬಾರಿ. 8 + 22 30 ಬಾರಿ ಒತ್ತಿದಂತಾಗಿದೆ. ಆದ್ದರಿಂದ ಈಗ ಸಂಖ್ಯೆಯನ್ನು ಬರೆದುಕೊಳ್ಳಿ. 8 ಬಾರಿ ಒತ್ತಿದಾಗ 80 ಬಂದಿದೆ. +1ಅನ್ನು 22 ಬಾರಿ ಒತ್ತಿದಾಗ 22 ಬಂದಿದೆ. 80 + 22, 80ಕ್ಕೆ 22ಅನ್ನು ಕೂಡಿಸಿದಾಗ 102 ಬಂದಿದೆ. ಇದು ಅತಿ ಚಿಕ್ಕ ಸಂಖ್ಯೆ. ಇಲ್ಲಿ 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆಯನ್ನಾಗಿ ನಾವು 102ಅನ್ನು ಪಡೆದಿದ್ದೇವೆ. ಬಿ ಪ್ರಶ್ನೆ, 997ಅನ್ನು 25 ಬಾರಿ ಗುಂಡಿ ಒತ್ತುವುದರಿಂದ ಮಾಡಬಹುದು. ಗುಂಡಿಗಳನ್ನು ಬೇರೆ ಬೇರೆ ಸಂಖ್ಯೆಗಳಲ್ಲಿ ಒತ್ತುವುದರಿಂದ 997ಅನ್ನು ಮಾಡಬಲ್ಲಿರ? ಇಂತಹ ಪ್ರಶ್ನೆಗಳಿಗೆ ಸೃಜಿಸಿ ನಿಮ್ಮ ಸಹಪಾಠಿಗಳಿಗೆ ಸವಾಲು ನೀಡಿ ಎಂದು ಕೊಟ್ಟಿದ್ದಾರೆ. ಈಗ ನಾವು 997ಅನ್ನು 25 ಬಾರಿ ಒತ್ತುವುದರ ಮೂಲಕ ಇಲ್ಲಿ ಈ ಸಂಖ್ಯೆಯನ್ನು ಕಂಡುಹಿಡಿಯಬೇಕು. ಈಗ ಪ್ರಶ್ನೆ ಬಿಡಿಸೋಣ. 997 ಬರೆದುಕೊಳ್ಳಿ. 997 ಇಲ್ಲಿ ಗಮನಿಸಿ, ಮೊದಲನೇ ಸಂಖ್ಯೆ 9 ಇದು 100ರ ಸ್ಥಾನದಲ್ಲಿದೆ. ಆದ್ದರಿಂದ ಈಗ ನಾವು ಮೊದಲನೆಯದಾಗಿ 100ರ ಗುಂಡಿಯನ್ನು ತೆಗೆದುಕೊಳ್ಳೋಣ. +100ರ ಗುಂಡಿಯನ್ನು 9 ಬಾರಿ ಒತ್ತಿದರೆ +900 ಆಯಿತು. ಇಲ್ಲಿ 100ರ ಗುಂಡಿಯನ್ನು ನಾವು 9 ಬಾರಿ ಒತ್ತುತ್ತಿದ್ದೇವೆ. 900 ಬಂದಿದೆ. ನಂತರ ಎರಡನೇ ಸಂಖ್ಯೆ 9 10ರದ ಸ್ಥಾನದಲ್ಲಿದೆ. ಆದ್ದರಿಂದ 10ರ ಗುಂಡಿಯನ್ನು ನಾವು ಪುನಃ 9 ಬಾರಿ ಒತ್ತುತ್ತಿದ್ದೇವೆ. 10ರ ಗುಂಡಿಯನ್ನು 9 ಬಾರಿ ಒತ್ತಿದರೆ 90 ಆಯಿತು ಎಂದು ಬರೆದುಕೊಳ್ಳಿ. ಈಗ ಕೊನೆಯದಾಗಿ 7 ಉಳಿದಿದೆ. ಆದ್ದರಿಂದ ಈಗ ನಾವು ಮೂರನೆಯದಾಗಿ ಇದು 7 ಬಿಡಿ ಸ್ಥಾನದಲ್ಲಿರುವುದರಿಂದ 1ರ ಗುಂಡಿಯನ್ನು ತೆಗೆದುಕೊಳ್ಳಬೇಕು. 1ರ ಗುಂಡಿಯನ್ನು 7 ಬಾರಿ ಒತ್ತಿದರೆ +7 ಆಯಿತು ಎಂದು ಬರೆದುಕೊಳ್ಳಿ. ಈಗ 9 9 7 ಅಂದರೆ 9 ಬಾರಿ 9 ಬಾರಿ 7 ಬಾರಿ ಒತ್ತಿದ್ದೇವೆ. ಇಲ್ಲಿ ಒಟ್ಟಾಗಿ 25 ಬಾರಿ ನಾವು ಒತ್ತಿದಂತಾಗಿದೆ. ನಂತರ ಇಲ್ಲಿ
ಬಂದಿರುವಂತಹ ಸಂಖ್ಯೆ ಮೊದಲನೆಯದಾಗಿ 900, ಎರಡನೆಯದಾಗಿ 90, ಮೂರನೆಯದಾಗಿ 7 ಬಂದಿದೆ. 997. ಈಗ ನೀವು ನೋಡಬಹುದು 25 ಬಾರಿ ಗುಂಡಿಯನ್ನು ಒತ್ತುವುದರ ಮೂಲಕ ನಾವು 997 ಸಂಖ್ಯೆಯನ್ನು ಪಡೆದಿದ್ದೇವೆ. ಬರೆದುಕೊಳ್ಳಿ. ಆದ್ದರಿಂದ 25 ಬಾರಿ ಗುಂಡಿಯನ್ನು ಒತ್ತುವುದರಿಂದ 997 ಬಂದಿದೆ. ಮುಂದಿನ ಪ್ರಶ್ನೆ, ಸಾಧ್ಯವಾದಷ್ಟು ಕೆಲವೇ ಗುಂಡಿಗಳನ್ನು ಒತ್ತುವುದರಿಂದ ಎ 5072, ಬಿ 8300 ಈ ಸಂಖ್ಯೆಗಳನ್ನು ಹೇಗೆ ಪಡೆಯಬಹುದು? ಪಟ್ಟಿಯಲ್ಲಿ ನೀಡಿರುವ ಐಚ್ಛಿಕ ಸಂಖ್ಯೆಗಳನ್ನು ಪಡೆಯಲು ಯಾವ ಗುಂಡಿಗಳನ್ನು ಒತ್ತಬೇಕು ಮತ್ತು ಎಷ್ಟು ಬಾರಿ ಒತ್ತಬೇಕು ಎಂಬುದನ್ನು ಕಂಡುಹಿಡಿಯಿರಿ. ಸಾಧ್ಯವಾದಷ್ಟು ಕಡಿಮೆ ಗುಂಡಿಗಳನ್ನು ಒತ್ತಬೇಕು ಎಂಬುದು ಉದ್ದೇಶ ಎಂದು ಕೊಟ್ಟಿದ್ದಾರೆ. ಈಗ ನಾವು 5072 ಮತ್ತು 8300 ಈ ಸಂಖ್ಯೆಗಳನ್ನು ಪಡೆಯೋಣ. 5072 ಮೊದಲನೇ ಸಂಖ್ಯೆಯನ್ನು ಗಮನಿಸಿ. 5 ಇದು ಸಾವಿರದ ಸ್ಥಾನದಲ್ಲಿದೆ. ಆದ್ದರಿಂದ ನಾವು ಮೊದಲನೆಯದಾಗಿ ಸಾವಿರದ ಗುಂಡಿಯನ್ನು ತೆಗೆದುಕೊಳ್ಳಬೇಕು. ಪ್ಲಸ್ ಸಾವಿರದ ಗುಂಡಿಯನ್ನು 5 ಬಾರಿ ಒತ್ತಿದಾಗ 5000 ಬಂದಿದೆ. ಎರಡನೇ ಸಂಖ್ಯೆಯನ್ನು ಗಮನಿಸಿ. 0 100ರ ಸ್ಥಾನದಲ್ಲಿ ಯಾವುದೇ ಸಂಖ್ಯೆ ಇಲ್ಲ. ಆದ್ದರಿಂದ ನಾವು 100ರ ಗುಂಡಿಯನ್ನು ಒತ್ತುವಂತಿಲ್ಲ. ಈಗ ಮುಂದಿನ ಸಂಖ್ಯೆ 7 ಇದು 10ರ ಸ್ಥಾನದಲ್ಲಿದೆ. 10ನ್ನು ಈಗ ನಾವು 7 ಬಾರಿ ಒತ್ತಬೇಕು. 7 ಬಾರಿ ಒತ್ತಿದಾಗ 70 ಬಂದಿದೆ. ನಂತರ ಎರಡನೆಯದಾಗಿ ಇಲ್ಲಿ 2 ಸಂಖ್ಯೆಯನ್ನು ನೀವು ನೋಡಿ. ಎರಡನೇ ಸಂಖ್ಯೆ ಬಿಡಿ ಸ್ಥಾನದಲ್ಲಿದೆ 1. ಇಲ್ಲಿ 1 ಗುಂಡಿಯನ್ನು ಈಗ ನಾವು ತೆಗೆದುಕೊಳ್ಳಬೇಕು. 1 ಗುಂಡಿಯನ್ನು 2 ಬಾರಿ ಒತ್ತಿದರೆ 2 ಬಂದಿದೆ. ಇಲ್ಲಿ ಒಟ್ಟು 14 ಬಾರಿ ಗುಂಡಿಯನ್ನು ಒತ್ತಿದಂತಾಗಿದೆ. ಬಂದಿರುವಂತಹ ಸಂಖ್ಯೆ 5072. ಇಲ್ಲಿ ಪ್ರಶ್ನೆಯಲ್ಲಿ ಹೇಳಿದಂತೆ ನಾವು ಅತ್ಯಂತ ಕಡಿಮೆ ಬಾರಿ ಗುಂಡಿಯನ್ನು ಒತ್ತುವುದರ ಮೂಲಕ 5072 ಸಂಖ್ಯೆಯನ್ನು ಪಡೆದಿದ್ದೇವೆ. ಎರಡನೇ ಸಂಖ್ಯೆಯನ್ನಾಗಿ 8300 ಕೊಟ್ಟಿದ್ದಾರೆ. ಈಗ 8300 ಮೊದಲನೇ ಸಂಖ್ಯೆ 8 ಸಾವಿರದ ಸ್ಥಾನದಲ್ಲಿದೆ. ಆದ್ದರಿಂದ 1000 ಗುಂಡಿಯನ್ನು ತೆಗೆದುಕೊಳ್ಳಿ. ಪ್ಲಸ್ 1000 ಗುಂಡಿಯನ್ನು 8 ಬಾರಿ ಒತ್ತಿದರೆ 8000 ಬರುತ್ತದೆ. ಎರಡನೇ ಸಂಖ್ಯೆ ಇಲ್ಲಿ 300. 3 ಇದು 100ರ ಸ್ಥಾನದಲ್ಲಿದೆ. ಆದ್ದರಿಂದ ಇಲ್ಲಿ 100ರ ಗುಂಡಿಯನ್ನು ನಾವು ಒತ್ತಬೇಕು. 100ರ ಗುಂಡಿಯನ್ನು 3 ಬಾರಿ ಒತ್ತಿ 300 ಪಡೆಯಬಹುದಾಗಿದೆ. ಇಲ್ಲಿ 10ರ ಸ್ಥಾನ ಮತ್ತು ಬಿಡಿ ಸ್ಥಾನದಲ್ಲಿ ಸಂಖ್ಯೆಗಳಿಲ್ಲ. ಆದ್ದರಿಂದ ಇಲ್ಲಿ ಗುಂಡಿಯನ್ನು ಒತ್ತುವಂತಿಲ್ಲ. ಈಗ 8 ಬಾರಿ 3 ಬಾರಿ 8 + 3 11 ಬಾರಿ ಗುಂಡಿಯನ್ನು ಒತ್ತಿದ್ದೇವೆ. 11 ಬಾರಿ ಗುಂಡಿಯನ್ನು ಒತ್ತುವುದರ ಮೂಲಕ ನಾವು 8300 ಪಡೆದಿದ್ದೇವೆ. ಬರೆದುಕೊಳ್ಳಿ. ಇದು ಕೂಡ ಅತಿ ಕಡಿಮೆ ಬಾರಿ ಗುಂಡಿಯನ್ನು ಒತ್ತುವುದರ ಮೂಲಕ ನಾವು 8300 ಕಂಡುಹಿಡಿದಂತಾಗಿದೆ. 5072 ಈ ಸಂಖ್ಯೆಯನ್ನು ಪಡೆಯಲು ಇಲ್ಲಿ ಒಂದು ಕ್ರಮವಿದೆ. ಈ ಕ್ರಮವು ಒಟ್ಟು 23 ಬಾರಿ ಗುಂಡಿಗಳನ್ನು ಒತ್ತುವುದನ್ನು ಬಳಸುತ್ತದೆ. 5072 ಪಡೆಯಲು 23 ಬಾರಿಗಿಂತ ಕಡಿಮೆ ಬಾರಿ ಗುಂಡಿಗಳನ್ನು ಒತ್ತುವ ಮತ್ತೊಂದು ಕ್ರಮವಿದೆಯೇ? ಆ ಕ್ರಮದ ಬೀಜೋಕ್ತಿಯನ್ನು ಬರೆಯಿರಿ ಎಂದು ಹೇಳಿದ್ದಾರೆ. ಈಗ ನಾವು ಮೊದಲನೆಯದಾಗಿ ನೋಡಿದ್ದೇವೆ 5072 23 ಬಾರಿ ಗುಂಡಿಗಳನ್ನು ಒತ್ತುವುದರ ಮೂಲಕವೂ ಕೂಡ ಹಿಂದಿನ ಪ್ರಶ್ನೆಗಳಲ್ಲಿ ಕಂಡುಹಿಡಿದಿದ್ದೇವೆ. ಈಗ ನಾವು 5072 23ಕ್ಕಿಂತ ಕಡಿಮೆ ಬಾರಿ ಗುಂಡಿಗಳನ್ನು ಒತ್ತುವುದರ ಮೂಲಕ ಕಂಡುಹಿಡಿಯಲು ಇನ್ನೊಂದು ಕ್ರಮವಿದೆಯೇ ಎಂದು ಹೇಳಿದ್ದಾರೆ. ಈಗ ನಾವು ಆ ಕಡಿಮೆ ವಿಧಾನವನ್ನು ಬರೆಯೋಣ ಮತ್ತು ಆ ಕ್ರಮದ ಬೀಜೋಕ್ತಿಯನ್ನು ಕೂಡ ನಾವು ಬರೆಯಬೇಕು. ಬರೆಯೋಣ. ಬರೆದುಕೊಳ್ಳಿ. 5072 ಸಾವಿರದ ಸ್ಥಾನದಲ್ಲಿ 5 ಇದೆ. ಆದ್ದರಿಂದ ಮೊದಲನೇ ಗುಂಡಿಯನ್ನು 1000ನ್ನೇ ತೆಗೆದುಕೊಳ್ಳಬೇಕು. 1000 ಗುಂಡಿಯನ್ನು 5 ಬಾರಿ ಒತ್ತಿದರೆ 5000 ಬಂದಿದೆ. ಇಲ್ಲಿ ಎರಡನೇ ಸಂಖ್ಯೆ 100ರ ಸ್ಥಾನ ಖಾಲಿ ಇದೆ, ಬರೆಯುವಂತಿಲ್ಲ. ಮೂರನೇ ಸಂಖ್ಯೆ 7 ಇದು 10ರ ಸ್ಥಾನದಲ್ಲಿದೆ. ಆದ್ದರಿಂದ 10ರ ಗುಂಡಿಯನ್ನು ತೆಗೆದುಕೊಳ್ಳಿ. 10ರ ಗುಂಡಿಯನ್ನು ನಾವು 7 ಬಾರಿ ಒತ್ತುತ್ತಿದ್ದೇವೆ, ಏಕೆಂದರೆ ಇಲ್ಲಿ ಸಂಖ್ಯೆ 7 ಇದೆ. ಆದ್ದರಿಂದ 7 ಬಾರಿ ಒತ್ತಿದರೆ ನಮಗೆ 70 ಬಂದಿದೆ. ಕೊನೆಯದಾಗಿ ಬಿಡಿ ಸ್ಥಾನ 2 ಬಿಡಿ ಸ್ಥಾನದಲ್ಲಿದೆ. ಆದ್ದರಿಂದ 1 ತೆಗೆದುಕೊಳ್ಳಿ. 1ರ ಗುಂಡಿಯನ್ನು ಇಲ್ಲಿ 2 ಬಾರಿ ಒತ್ತಿದ್ದೇವೆ, ಏಕೆಂದರೆ ಸಂಖ್ಯೆ 2 ಇದೆ. ಆದ್ದರಿಂದ 1ರ ಗುಂಡಿಯನ್ನು ನಾವು 2 ಬಾರಿ ಒತ್ತಬೇಕು. 2 ಬಾರಿ ಒತ್ತಿದರೆ +2 ಬಂದಿದೆ. ಈಗ 5 + 7 + 2 ಈಗ ನಾವು 14 ಬಾರಿ ಗುಂಡಿಯನ್ನು ಒತ್ತಿದಂತಾಗಿದೆ. 14 ಬಾರಿ ಗುಂಡಿ ಒತ್ತುವುದರಿಂದ ನಾವು 5072 ಪಡೆದಿದ್ದೇವೆ. ಅದನ್ನೇ ಬರೆದುಕೊಳ್ಳಿ. 14 ಬಾರಿ ಗುಂಡಿಯನ್ನು ಒತ್ತುವುದರಿಂದ 5072 ಪಡೆದಿದ್ದೇವೆ. ಇಲ್ಲಿ 23ಕ್ಕಿಂತ ಕಡಿಮೆ ಬಾರಿ ಗುಂಡಿ ಒತ್ತುವುದರಿಂದ ನಾವು 5072 ಪಡೆಯಬಹುದೇ ಎಂದು ಕೇಳಿದ್ದಾರೆ. ಆದ್ದರಿಂದ ನಾವು ಕಡಿಮೆಯದಾಗಿ ಅಂದರೆ 14 ಬಾರಿ ಗುಂಡಿಯನ್ನು ಒತ್ತುವುದರಿಂದ 5072 ಪಡೆದಿದ್ದೇವೆ. ಈಗ ಬೀಜೋಕ್ತಿಯನ್ನು ಬರೆಯಬೇಕು. ಬೀಜೋಕ್ತಿಯನ್ನು ಬರೆಯುವಾಗ ನೋಡಿ, ನಾವು 1000 ಗುಂಡಿ, 10ರ ಗುಂಡಿ ಮತ್ತು 1ರ ಗುಂಡಿಯನ್ನು ತೆಗೆದುಕೊಂಡಿದ್ದೇವೆ. ಇಲ್ಲಿ 1000 × x ಮತ್ತು 10y
2 ಎಂದು ತೆಗೆದುಕೊಂಡಿದ್ದೇವೆ. ಅಂದರೆ ಇಲ್ಲಿ 2 ಎಂದರೆ ನೀವು ನೋಡಬಹುದು 1000ದ ಗುಂಡಿ ಇಲ್ಲಿ 1000ವಾಗಿದೆ. ಎಕ್ಸ್ ಎಂದರೆ 5 ಬಾರಿ ಎಂದು ಇದೆ, ಅದನ್ನೇ ನೀವು x = 5 ಎಂದು ತೆಗೆದುಕೊಳ್ಳಬೇಕು. ಮತ್ತು ಎರಡನೆಯದಾಗಿ 10ರ ಗುಂಡಿ ತೆಗೆದುಕೊಂಡಿದ್ದೀರಿ 10, ಇಲ್ಲಿ 7 ಬಾರಿ ಒತ್ತಲಾಗಿದೆ, ಆ 7ಅನ್ನು y ಎಂದು ತೆಗೆದುಕೊಂಡಿದ್ದೇವೆ. 10y, y = 7. ಇಲ್ಲಿ ಕೊನೆಯದಾಗಿ 1ರ ಗುಂಡಿ ಇದೆ, 1ಅನ್ನು ನಾವು ಇಲ್ಲಿ ತೋರಿಸಿಲ್ಲ. 1 ಗುಣಿಸು ಇಲ್ಲಿ ನಾವು 2 ಬಾರಿ ಒತ್ತಿದ್ದೇವೆ, ಆದ್ದರಿಂದ 1 × 2 + 2 ಬರುತ್ತದೆ = 5072 ಎಂದು ಬರೆದುಕೊಳ್ಳಿ. 1000x + 10y + 2 = 5072. ಎರಡನೆಯದಾಗಿ ಬರೆಯಿರಿ. ಎರಡನೇ ಬೀಜೋಕ್ತಿಯನ್ನು ನಾವು ಈ ರೀತಿಯಾಗಿ ಬರೆದಿದ್ದೇವೆ. 1000 × p + 100q + 10r. ಇಲ್ಲಿ ನಾವು ಈ ರೀತಿಯಾಗಿಯೂ ಕೂಡ 5072 ಬೀಜೋಕ್ತಿಯ ಮೂಲಕ ಕಂಡುಹಿಡಿಯಬಹುದು. ಇದನ್ನು ಕೂಡ ನೀವು ಬರೆದುಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 7ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋಗಳಲ್ಲಿ ಪೇಜ್ ನಂಬರ್ 8ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 7ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ 8ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಈ ಪ್ಲೇಲಿಸ್ಟನ್ನು ಗಮನಿಸಬಹುದಾಗಿದೆ.